ಬಿಎಂಟಿಸಿ ಬಸ್ನಲ್ಲಿ ಚಪ್ಪಲಿ ಹಿಡಿದೊಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ. ಕಿಟಕಿ ವಿಚಾರಕ್ಕೆ ಇಬ್ಬರು ಮಹಿಳೆಯರ ನಡುವೆ ಫೈಟ್ ನಡೆದಿದೆ. ಪರಸ್ಪರ ಚಪ್ಪಲಿಯಲ್ಲಿ ಬಡದಾಡ್ಕೊಂಡಿದ್ದಾರೆ ಮಹಿಳೆಯರು. ಓರ್ವ ಮಹಿಳೆ ಮೇಲೆ ಚಪ್ಪಲಿಯಿಂದ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ಮಾತಿಗೆ ಮಾತು ಬೆಳೆದು ಮಹಿಳೆಯರ ಮಧ್ಯೆ ಈ ಚಪ್ಪಲಿ ಫೈಟ್ ಆರಂಭ ಆಗಿದೆ. ಮೆಜೆಸ್ಟಿಕ್ನಿಂದ ಪೀಣ್ಯಕ್ಕೆ ಹೋಗೋ ಬಸ್ನಲ್ಲಿ ಈ ಘಟನೆ ನಡೆದಿದೆ. ನಾರಿಮಣಿಯರ ಜಗಳ ಕಂಡು ಉಳಿದ ಪ್ರಯಾಣಿಕರೆಲ್ಲ ಸುಸ್ತಾಗೋಗಿದ್ದಾರೆ. ಬಸ್ ನಂಬರ್ KA57F4255 ಈ ಬಸ್ನಲ್ಲಿ ಘಟನೆ ನಡೆದಿದೆ. ರಾಜಾಜಿನಗರದ ಬಳಿ ಈ ರೀತಿ ಮಹಿಳೆಯರು ಹೊಡೆದಾಡ್ಕೊಂಡಿದ್ದಾರೆ. ಈ ಜಗಳ ನೋಡಿ ಬೇಸತ್ತು ಅದಾದ್ಮೇಲೆ ಇನ್ನುಳಿದ ಪ್ರಯಾಣಿಕರು ಅವರನ್ನ ತರಾಟೆಗೆ ತಗೊಂಡಿದ್ದಾರೆ. ಕೆಳಗಡೆ ಇಟ್ಬಿಟ್ಟು ಸೀಟ್ ಚೇಂಜ್ ಮಾಡಿ ಸರ್ ಕಡೆಗೆ ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಈ ಶಕ್ತಿ ಯೋಜನೆ ನಂತರ ಬಸ್ಸಲ್ಲಿ ನಾರಿಮಣಿಯರ ಕಿತ್ತಾಟ ನೋಡಿ ನೋಡಿ ಸಾಕಾಯ್ತು. ಇದು ಅಂಥದ್ದೇ ಒಂದು ಪ್ರಕರಣನ? ಯಾವ ಕಾರಣಕ್ಕೆ ಈ ರೀತಿ ಮಹಿಳೆಯರು ಚಪ್ಪಲಿಯಲ್ಲಿ ಹೊಡೆದಾಡ್ಕೊಂಡಿರೋದು? ವಿಜಯ್, ಪ್ರಮುಖವಾಗಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಾವು ನೋಡಿದೀವಿ. ಅಂದ್ರೆ ಯಾವಾಗ ಬಸ್ನಲ್ಲಿ ಉಚಿತವಾಗಿ ಸೇವೆಯನ್ನ ಮಹಿಳೆಯರಿಗೆ ಕೊಟ್ಟರು, ಅದಾದ ಬಳಿಕ ಸಾಕಷ್ಟು ಬಾರಿ ಮಹಿಳೆಯರು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಜಗಳವಾಡಿರೋದನ್ನ ನೋಡ್ತೀವಿ. ಆದ್ರೆ ಇದು ರಾತ್ರಿ ನಡೆದಿರುವಂತಹ ಘಟನೆ. ಅಂದ್ರೆ ಮೆಜೆಸ್ಟಿಕ್ ನಿಂದ ಪೀಣ್ಯಗೆ ತೆರಳುವಂತ ಬಸ್ ನಲ್ಲಿ ಅಂದ್ರೆ 252F ಬಿಎಂಟಿಸಿ ಬಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೆಜೆಸ್ಟಿಕ್ ಇಂದ ಪೀಣ್ಯಗೆ ತೆರಳುತ್ತಿದ್ದಂತ ಸಂದರ್ಭದಲ್ಲಿ ಯಾವಾಗ ಬಸ್ ರಾಜಾಜಿನಗರಕ್ಕೆ ತೆರಳದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಇಬ್ಬರು ಯುವತಿಯರು ಕಿಟಕಿಯನ್ನ ಹಾಕುವಂತ ವಿಚಾರಕ್ಕೆ ಮೊದಲಿಗೆ ಮಾತಿಗೆ ಮಾತು ಬೆಳೆಯುತ್ತೆ. ಅಂದ್ರೆ ಇವರು ಮುಂದಿನ ಸೀಟ್ ನಲ್ಲಿ ಕೂತ್ಕೊಂಡಿದ್ದಂತ ಯುವತಿ ಹಿಂದೆ ಸೀಟ್ ನಲ್ಲಿ ಕೂತಿದ್ದಂತ ಯುವತಿಗೆ ಮೊದಲಿಗೆ ಕಿಟಕಿಯನ್ನ ಹಾಕುವಂತ ವಿಚಾರಕ್ಕೆ ಒಂದೆರಡು ಮಾತನಾಡ್ತಾರೆ. ಅದಾದ ಬಳಿಕ ಆ ಮಾತು ತಾರಕಕ್ಕೇರಿ ಇಬ್ಬರು ಕೂಡ ಚಪ್ಪಲಿ ಹಾಗೆ ಶೂ ಅನ್ನ ಹಿಡಿದು ಜಗಳವಾಡಿರುವಂತಹ ಘಟನೆ ನಡೆದಿರುವಂತದ್ದು. ಅಂದ್ರೆ ಕಿಟಕಿ ಹಾಕುವಂತ ವಿಚಾರಕ್ಕೆ ಒಬ್ರು ನನ್ನ ಕಡೆ ಕಿಟಕಿ ಹಾಕ್ಬೇಡ ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಕೂತಿದಂತ ಯುವತಿ ಏನಿದ್ಲು ಅವಳು ಮತ್ತೆ ಆ ಕಿಟಕಿಯನ್ನ ಹಾಕಿದಂತ ವಿಚಾರಕ್ಕೆ ಜಗಳವನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಚಪ್ಪಲಿ ಹಾಗೆ ಶೂ ಅನ್ನ ಹಿಡಿದು ಮನ್ಸೋ ಇಚ್ಛೆ ಜಗಳವಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಹ ಪ್ರಯಾಣಿಕರೇನಿರ್ತಾರೆ ಅವರು ಎಷ್ಟೇ ಆ ಒಂದು ಜಗಳವನ್ನ ಬಿಡಿಸೋದಕ್ಕೆ ಹೋದ್ರು ಕೂಡ ಮುಂದೆ ಸೀಟ್ ನಲ್ಲಿ ಕೂತಿದ್ದಂತ ಯುವತಿ ಚಪ್ಪಲಿಯಿಂದ ಯುವತಿಗೆ ಹೊಡೆದು ಅದಾದ ಬಳಿಕ ಇಬ್ರು ಕೂಡ ಒಬ್ರಿಗೊಬ್ರು ಚಪ್ಪಲಿಯಿಂದ ಹೊಡೆದುಕೊಂಡು ಜಗಳವಾಡ್ತಾರೆ. ಅದಾದ ನಂತರ ಪ್ರಯಾಣಿಕರೆಲ್ಲರೂ ಕೂಡ ಆ ಯುವತಿಯರಿಗೆ ಬುದ್ಧಿ ಹೇಳಿ ಜೊತೆಗೆ ತರಾಟೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ಬಿಎಂಟಿಸಿ ಕಂಡಕ್ಟರ್ ಕೂಡ ಅವ್ರಿಗೆ ಬುದ್ಧಿ ಹೇಳಿ ಮತ್ತೆ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕಡೆ ಅಲ್ಲಿದ್ದಂತ ಸಹ ಪ್ರಯಾಣಿಕರ ಮೊಬೈಲ್ ನಲ್ಲಿ ಈ ಒಂದು ಕಂಪ್ಲೀಟ್ ಆದ ದೃಶ್ಯಾವಳಿಗಳು, ಅಂದ್ರೆ ಏನು ಜಗಳ ಆಡ್ಕೊಳ್ತಾರೆ, ಈ ಒಂದು ದೃಶ್ಯಾವಳಿಗಳು ಕೂಡ ಮೊಬೈಲ್ ನಲ್ಲಿ ಸೆರೆಯಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಕರಣ ಕೂಡ ದಾಖಲಾಗಿಲ್ಲ. ಯಾಕಂದ್ರೆ ಅಲ್ಲಿದ್ದಂತ ಪ್ರಯಾಣಿಕರೇ ಈ ಒಂದು ಗಲಾಟೆಯನ್ನ ಬಿಡಿಸಿ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.